ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ಶಿವನಿಗೆ ಸಹಸ್ರ ಬಿಲ್ವಾರ್ಚನೆ ಪೂಜಾ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಡಿಸೆಂಬರ್ 25ರ ಬೆಳಗ್ಗೆ 10 ಗಂಟೆ ಸಂದರ್ಭ. ಈ ಕಾರ್ಯಕ್ರಮದಲ್ಲಿ ಮುತ್ತಿನಕಂಠಿ ಮಠದ ಷಟಸ್ಥಲ ಬ್ರಹ್ಮ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯ ಜಿಎಸ್ ನ್ಯಾಮಗೌಡ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕ ಚನ್ನಕೇಶವ, ಮೃತ್ಯುಂಜಯ ಹಿರೇಮಠ, ಕುಶಾಲ್ ವಾಗ್ಮೋರೆ, ಶ್ರೀಧರ್ ಕಣ್ಣೂರ್, ಗೀತಾ ಸೂರ್ಯವಂಶಿ, ರಾಜು ಪಾಟೀಲ್, ಕ್ಷೇತ್ರ ಯೋಜನಾಧಿಕಾರಿ ಸಂಗಪ್ಪಾಜಿರಾಚಯ್ಯ ಹಿರೇಮಠ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾಜಿ ವಿಧಾನ ಪರಿಷತ್ ಸದಸ್ಯ ಜಿಎಸ್ ನ್ಯಾಮಗೌಡ, ಜಿಲ್ಲಾ ನಿರ್ದೇಶಕ ಚನ್ನಕೇಶವ, ಗೀತಾ ಸೂರ್ಯವಂಶಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕ್ಷೇತ್ರ ಯೋಜನಾಧಿಕಾರಿ ನಿಂಗಪ್ಪಾಜಿ ಅವರು ಸ್ವಾಗತಿಸಿದರು. ಮಹಾನಂದ ಅಪಾಯಗೊಂಡ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಲಕ್ಷ್ಮೀ ಸಬಕಾಳೆ ಅವರು ಪ್ರಾರ್ಥನೆಯನ್ನ ಮಾಡಿದರು. ವಲಯ ಮೇಲ್ವಿಚಾರಕಿಯರಾದ ಕವಿತಾ ಬಳೋಲ್ಗಿಳದ್, ವೈಶಾಲಿ ಉಪಾರ್ ಮತ್ತು ಸರೋಜಿನಿ ಕರ್ಣಿ, ಅಕ್ಷತಾ ತೊಡ್ಕರ್, ನಂದಾ ಪನ್ನಾಳ್ಕರ್, ಜಯಶ್ರೀ ಪೂಜಾರಿ, ಶೈನಾಜಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅನುಷ್ಕಾ ಚಕ್ರಸಾಲಿ ತಂಡದಿಂದ ಭರತನಾಟ್ಯ ಹಾಗೂ ವಿದ್ಯಾನಿಕೇತನ ಶಾಲೆಯ ಮಕ್ಕಳಿಂದ ಶಿವನ ನೃತ್ಯವನ್ನ ಮಾಡಿಸಲಾಯಿತು. ಈ ನೃತ್ಯ ಎಲ್ಲರ ಗಮನವನ್ನ ಸೆಳೆಯಿತು. ಕ್ಷೇತ್ರದ ಒಂದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯ ಒಂದು ಸಂಘಗಳ ಸಹಯೋಗದಲ್ಲಿ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ. ತಮ್ಗೆಲ್ಲ ಗೊತ್ತಿರುವ ಹಾಗೆ ಸನಾತನ ಹಿಂದೂ ಧರ್ಮದಲ್ಲಿ ಅನೇಕ ಧಾರ್ಮಿಕ ಕೇಂದ್ರಗಳು ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಟುಕೊಂಡು ಸಮಾಜದ ಉಳಿತಿಗಾಗಿ ಸೇವೆಯನ್ನ ಮಾಡ್ತಾ ಬಂದದನ್ನ ತಾವೆಲ್ಲ ನೋಡ್ತಾ ಬಂದಿದ್ದೀರಿ. ಅಂತಹ ಒಂದು ಸೇವಾ ಕೇಂದ್ರ ಯಾವುದು ಅಂತಂದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳಿ ಬಹಳಷ್ಟು ಹೆಮ್ಮೆ ತಿಳಿದುಕೊಂಡಿದೆ. ಅವರ ಒಂದು ಕಾರ್ಯಕ್ಷೇತ್ರ ಹೇಗಿದೆ ಅಂತಂದ್ರೆ ಇವತ್ತು ನಾವೆಲ್ಲ ಕರ್ನಾಟಕದವರು ಬಹಳಷ್ಟು ಹೆಮ್ಮೆ ಪಡಬೇಕು. ಯಾಕೆ ಹೆಮ್ಮೆ ಪಡಬೇಕು ಅಂತಂದ್ರೆ ಶ್ರೀ ಕ್ಷೇತ್ರದಲ್ಲಿ ಬಹುಶಃ ಅವರು ಕಳೆದ ಒಂದು 30-40 ವರ್ಷದಿಂದ ಏನು ಒಂದು ಟ್ರಸ್ಟ್ ಅನ್ನ ಒಂದು ಸ್ಥಾಪನೆ ಮಾಡಿ ಅದರಿಂದ ಗ್ರಾಮಾಂತರ ಕೇವಲ ಸಿಟಿಗಳಿಗೆ ಅಷ್ಟೇ ಅಲ್ಲ ಹಳ್ಳಿಗಳಿಗೂ ಕೂಡ ಹೋಗಿ ಧರ್ಮ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕೆಲಸಗಳನ್ನ ಪೂಜನೆ ಮಾಡ್ತಾ ಬಂದಿದ್ದಾರೆ. ನಾವೆಲ್ಲ ಗಮನಿಸಬೇಕು, ಧರ್ಮಸ್ಥಳ ಒಂದು ಬಹಳ 800 ವರ್ಷಗಳಿರುವ ಇತಿಹಾಸ ಇರುವಂತಹ ಒಂದು ಧಾರ್ಮಿಕ ಪವಿತ್ರ ಕ್ಷೇತ್ರ. ಇದು ಕೇವಲ ಧಾರ್ಮಿಕ ಕೆಲಸಗಳಿಗೆ ಮಾತ್ರ ಹೆಸರುವಾಸಿಯಾದರೆ ಇದರಿಂದ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು, ತರಬೇತಿ ಸಂಸ್ಥೆಗಳು ನಡೀತವೆ. ಮುಖ್ಯವಾಗಿ ಧರ್ಮಸ್ಥಳ ಸಂಸ್ಥೆ ಮಾಡದ ಕಾರ್ಯಕ್ರಮ ಇಲ್ಲ. ಅದು ಆಗ ಸರ್ ಹೇಳಿದ ಆಡಕುಟ್ಟದ ಸೊಪ್ಪಿಲ್ಲ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಥವಾ ಧರ್ಮಸ್ಥಳ ಸಂಸ್ಥೆಯನ್ನ ಮಾಡದ ಕಾರ್ಯಕ್ರಮ ಇಲ್ಲ. ಯಾಕೆ? ಬಹುಶಃ ಧರ್ಮ ಏನನ್ನು ಹೇಳ್ತದೆ ಅಂತ ಹೇಳುವಾಗ ನಿಜವಾದ ಧರ್ಮ ಅಂದ್ರೆ ಯಾವುದು, ಅದು ಧರ್ಮ ಅಂದ್ರೆ ಏನು? ಒಂದು ಭಾಗದಲ್ಲಿ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಜೈನ ಧರ್ಮ, ಪಾರ್ಸಿ ಬೇರೆ ಬೇರೆ ಧರ್ಮಗಳಿದೆ. ಆದರೆ ಧರ್ಮದ ಒಂದು ಗ್ರಂಥದಲ್ಲಿ ನನಗೊಂದು ಓದಿದ್ದು ಮತ್ತೆ ಯಾರೋ ಹೇಳಿದ್ದು ನೆನಪಾದದ್ದು, ಹಸಿದವನಿಗೆ ಅನ್ನ ಕೊಡುವುದು, ಕಷ್ಟದಲ್ಲಿದ್ದವನಿಗೆ ಸಹಾಯ ಮಾಡುವುದು, ಬಿದ್ದವನು ಕೈ ಹಿಡಿದು ಮೇಲೆತ್ತುವುದು ನಿಜವಾದ ಧರ್ಮ. ಧರ್ಮಸ್ಥಳದ ಹಿಂದಿನ ಹೆಸರು ಕುಡುಮಾಪುರ. ಅದಕ್ಕೆ ದಾನ ಧರ್ಮಗಳಿಂದಾಗಿ ಬಂದಂತಹ ಹೆಸರು ಧರ್ಮಸ್ಥಳ. ಧರ್ಮಸ್ಥಳ ದಾನ ಧರ್ಮಗಳಿಗೆ ಹೆಸರುವಾಸಿ. ಧರ್ಮಸ್ಥಳದಿಂದ ಇನ್ನೊಂದೇನು ಕೆಲಸ ಮಾಡ್ತಾರೆ ಅಂತ ಹೇಳುವಾಗ ನಿರಂತರವಾಗಿ ದಾನ ಧರ್ಮಗಳನ್ನು ಮಾತ್ರ ಮಾಡದೆ ಜನರು ತನ್ನ ಸ್ವಂತ ಕಾಲಿನ ಮೇಲೆ ನಾವು ನಿಂತು ಸ್ವತಃ ಸಂಪಾದನೆ ಮಾಡಿ ತಮ್ಮ ಜೀವನವನ್ನು ಸ್ವತಂತ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುವಂತಹ ಮಾರ್ಗದರ್ಶನವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತೆ ಧರ್ಮಸ್ಥಳದ ಇತರ ಸಂಸ್ಥೆಗಳು ಕೊಡ್ತದೆ.